ಗಾಯ್ಸ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ಗೇಮ್ ಪ್ಲೇ ವಿಡಿಯೋ. ಸೊ ನಾವೇ ತಡಕ ಹೋಗ್ತಾ ಇರೋದು ನಮ್ಮ ಫೇವ್ರೆಟ್ ಗೇಮ್ ಆದ ಫ್ರೀ ಫೈರ್ ಮ್ಯಾಕ್ಸ್. ಸೊ ನೀವೇ ನೋಡ್ಬೋದು ನನ್ನ ಅಕೌಂಟ್ ಆದ ಲೋಚನ್. ಸೊ ನನ್ನ ಗಿಲ್ಡ್ಗೆ ಯಾರು ಕೂಡ ಜಾಯ್ನ್ ಆಗಿಲ್ಲ, ನೀವು ಕೂಡ ಬರ್ಬೋದು. ನಾನು ಒಬ್ಬೇ ಗಿಲ್ಡ್ ಲೆವೆಲ್ 2 ಮಾಡಿದ್ದೀನಿ ನೆನ್ನೆ ಕೂತ್ಕೊಂಡು. ಸೊ ಅದಕ್ಕೆ ಹೇಳೋದೇನಂತಂದರೆ ನಿಮಗೆ ನೀವು ಕೂಡ ಜಾಯ್ನ್ ಆಗ್ಬೋದು, ಯಾವುದೇ ಇದಿಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತು ಈ ಗಿಲ್ಡ್ನ ಬೆಳೆಸ್ಬೇಕು ಅಂತಂದರೆ ಎಷ್ಟೊಂದು ಥರ ಗಿಲ್ಡ್ ಲೆವೆಲ್ ಟೆಸ್ಟ್ ಮಾಡಿದೆ, ಯಾರು ಕರೆಕ್ಟಾಗಿ ಆಡ್ತಾ ಇಲ್ಲ ಗೈಸ್. ಸ್ವಲ್ಪ ಹಂಗೆ ನಿಮ್ಮ ಗೇಮ್ ಪ್ಲೇನ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡ್ಬೋದು ಇವತ್ತು ನಾವು ಆಡ್ಕೊಳ್ತಿರೋದು ನಮ್ಮ ಮೇನ್ ಗೋಲ್ ಅಂತ ಅಂದರೆ CS ಬೇಡ, ಇವಾಗ BR ಆಡೋದ. BRಲ್ಲಿ ಡೈಮಂಡ್ 5 ಹೋಗ್ಬಿಡೋದ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಬನ್ನಿ ಹೋಗೋದ, ಏನಾಗುತ್ತೆ ನೋಡೋದ. ಸ್ಕ್ವಾಡ್ ಹಾಕೋದ, ಅದು ಮಾಡಿಕ್ಕದ. ಸೊ ಗೈಸ್ ನಿಮ್ಗೇನಾದ್ರು ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಬೇಡಿ. ಲಾಸ್ಟ್ ವಿಡಿಯೋದಲ್ಲಿ ನನಗೇನು ರೆಸ್ಪಾನ್ಸ್ ಸಿಕ್ಕಿಲ್ಲ ಕರೆಕ್ಟಾಗಿ. ಗಾಯ್ಸ್ ಇಬ್ಬಿಬ್ರು 6 years ಓಲ್ಡ್ ಬಂದಿದ್ದಾರೆ, ಇಬ್ಬಿಬ್ರು ಟರ್ಮಿನೇಟರ್ ಬಂದಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಟರ್ಮಿನೇಟರ್ 6 years ಓಲ್ಡ್ ಅಲ್ವ ನಾನು. ಯಾರು ಗಾಯ್ಸ್ ನಮ್ಮದೇ ಅಂತ ಅಂದ್ಕೊಳ್ತೀರಾ? ನೋಡೋದ ಏನಾಗುತ್ತೆ ಗಾಯ್ಸ್. ಗೇಮ್ ಸ್ಟಾರ್ಟ್ ಆಗಿದೆ, ಅದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಗಾಯ್ಸ್ ಒಬ್ರು ಕೇಳ್ತಿರೋ ನೀವು ಯಾವ ಫೋನಲ್ಲಿ ಗೇಮಿಂಗ್ ಮಾಡೋದು ಅಂತ. ಹೇಳ್ಬೇಕಂತಂದ್ರೆ ನಾನು ಗೇಮಿಂಗ್ ಮಾಡ್ತಾ ಇರೋದು ನಥಿಂಗ್ 3A ಅಂತ ಫೋನಲ್ಲಿ. ಚೆನ್ನಾಗೈತೆ ಗುರು, ಎಲ್ಲ ಭಾರಿ ಆಗೈತೆ ಫೋನು. ಎಷ್ಟೊಂದು ದಿವಸ ಯೂಸ್ ಮಾಡ್ತಾ ಇದ್ದೀನಿ, ಎಷ್ಟು ಒಂದು 2 ತಿಂಗಳಾಯ್ತಲ್ಲ ಗೈಸ್. ಬಿಟ್ಟಿದ ತಕ್ಷಣ ತಗೊಂಡಿದ್ದ ನಾನು ಈ ಫೋನ್ನ. ಆಗೈತೆ ನಮ್ದು ಅಪಾಯ ಗೊತ್ತಾಗ್ತಾ. ನಮ್ಮ ತಗಡ ಎಂಟ್ರಿ ಆಗೈತೆ. ಅಂಗಡಿ ಬರ್ತಾರೆ. Capturing the revival point. Help me. ಯಾರೋ ಬಂದ. ಬಿಡಿ ಗಾಯ್ಸ್, ಟ್ರೈ ಆಗಿ ನೆಕ್ಸ್ಟ್ ಡೇ ಬರ್ತಾರಲ್ಲ ಹಾಗೆ ಮುಂದೆ ಎಷ್ಟು ಡ್ಯಾಮೇಜ್ ಕಿಲ್ಲ 6 years ಓಲ್ಡ್ ಮೆಂಬರ್ಸ್ ಮುಂದೆನೂ ಕೂಡ. ಅದಕ್ಕೆ ಗಾಯ್ಸ್ ಫಸ್ಟ್ ಲ್ಯಾಂಡಿಂಗ್ ಯಾವತ್ತೂ ಪೀಕ್ ಹತ್ರ ಇರಬಾರ್ದು. ಪೀಕ್ ಹತ್ರ ಇದ್ದರೆ ನಾವು ಗೆಲ್ಲೋ ಚಾನ್ಸಸ್ ಅತಿ ಕಮ್ಮಿ ಆಗ್ಬಿಡುತ್ತೆ. ಪೀಕ್ ಹತ್ರ ಇದ್ರೆ ಎಷ್ಟೇ ಜನ ಪ್ರೋ ಪ್ಲೇಯರ್ಸ್ ಕರ್ಕೊಂಡ್ಬಂದ್ರು ಅಷ್ಟೇ, ಅವ್ರು ಡೌನ್ ಆದ್ಮೇಲೆ ನಾವು ರಿವೈವ್ ಕೊಡೋಕೆ ಹೋಗೋದು, ರಿವೈವ್ ಕೊಡ್ಬೇಕಾದ್ರೆ ನಾವು ಹೊಡ್ಸ್ಕೊಳ್ಳೋದು, ಇವೆಲ್ಲ ಹಾಗೆ ಆಗುತ್ತೆ. ಸೊ ಲ್ಯಾಂಡಿಂಗ್ ಯಾವತ್ತೂ ಪರ್ಫೆಕ್ಟ್ ಜಾಗದಲ್ಲಿ ಇರಬೇಕು. ಹೇಗಂತಂದ್ರೆ ಯಾರು ಇಳಿತಾರ ಜಾಗಕ್ಕಲ್ಲ, ಸ್ವಲ್ಪ ಜನ ಇಳಿಬೇಕು. ಸ್ಟಾರ್ಟಿಂಗ್ ಕಿಲ್ ಬರಬೇಕು ಅನ್ನೋದು ಹಂಗಿರ್ಬೇಕು. ನೀವು ಕೂಡ ನನ್ನ ಜೊತೆ ಕಷ್ಟ ಮಾಡಬೇಕು ಅಂತಂದರೆ ಬರ್ಬೋದು. ನಾನು ಆಲ್ವೇಸ್ ನೀವು ಯಾವಾಗ ಮೆಸೇಜ್ ಆಗ್ತೀರೋ ಅವಾಗೇ ಬರ್ತೀನಿ. ಡೈರೆಕ್ಟಾಗಿ ಕಮೆಂಟ್ ಮಾಡಿದೆ, ಕಮೆಂಟ್ ಮಾಡಿದ ಎಲ್ಲ ಕಮೆಂಟು ಓದ್ತೀನಿ, ಯಾವುದೇ ಕಾರಣ ಕೊಡೋದಿಲ್ಲ. ಕನ್ನಡ ಗೇಮರ್ಸ್ ಕನ್ನಡ ಸಪೋರ್ಟ್ ಕೊಡಿ. ಒಂದಕ್ಕೆ ಅಪ್ಡೇಟ್ ಬರೋಕ್ಕಾಗಿ ನಾವು ಇಲ್ಲೇ ಅವ್ರಿಗೆ ಎಷ್ಟು ಡ್ಯಾಮೇಜ್ ಹೊಡೆದಿದ್ದೀವಿ
ಹೇಳಿದ್ರು ಎಂಡಿಗೆ ಇದು ಲಾಬಿಗೆ ಅಷ್ಟು ಬೇಗ ಕೊಡ್ತಾರೆ ಅಂತ. ನಾನೇ ಅದಕ್ಕಿಂತ ರಿಕ್ವೆಸ್ಟ್ ಕ್ಲಿಯರ್ ಆಗೋದು ಅನ್ಸುತ್ತೆ. ಎಲ್ಲ ಮ್ಯಾಚಲ್ಲೂ ಬರೀ ಹೆಡ್ಡಲ್ಲೇ ಇರುತ್ತೆ ನಾನು. ನೋಡಿ ಎಂಥ ಜಾಗದಲ್ಲಿ ಇಳಿಬೇಕನ್ನೋ ತೋರಿಸ್ತೀನಿ ಇವಾಗ. Head there. ಈಗ ಇಳಿಯಲ್ಲಮ್ಮ ಯಾಕಡ ನನಗೆ ಅಷ್ಟಾಗಿ ಎಂಟ್ರಿ ಕೊಡಲ್ಲ ಇವಾಗ. 51 ಮೆಂಬರ್ಸ್ ಎಲ್ಲ ಇರ್ತಾರೆ. Heads up. ನಾನು ಒಬ್ಬನಾದ್ರೂ Enemy ಆಫ್ dropping ಆಗಿದ್ದೆ close. ಇರ್ತಾನೆ ನನಗೆ. ಇಲ್ಲಿಂದ ಹೇಳ್ಬೇಕು ಧೀರರ ಶೂರರ ಅಸುರರ ಧೀರರ ಗನ್ನಿಲ್ಲ. Got a gun! ಗನ್ನಿಲ್ಲ ಗೈಸ್, ಗನ್ನಿಲ್ಲ ಗೈಸ್, ಗನ್ನಿಲ್ಲ. Double takedown. Triple takedown. ಬಂದಿದೆ ಎಲ್ಲರೂ ಬಂದಿದೆ ಈಗ. ಮೂರು ಜನ ಹೋಗಿದ್ದಾರೆ ಒಂದೇ ಕಡೆ. Help me. ಓರೇನು ಚಾರ್ಜ್ ಆಯ್ತಲ್ಲ. ಇಬ್ರು ಹೊಗೆ ಹಾಕೊಂಡವ್ರೆ ನಮ್ಮ ಟೀಮಲ್ಲಿ. ಸ್ವಲ್ಪ ಹೊಗೆ ಹಾಕೊಂಡು ಬರೋದು ಅವ್ರಿಗಿನ್ನ ಸ್ವಲ್ಪ. ಕಾಣಿಸ್ಬೇಕು ಶಿಷ್ಯ. ಈ ಥರ ಇರಬೇಕು ಲ್ಯಾಂಡಿಂಗ್ ಅಂತಂದ್ರೆ ಯಾವಾಗಲೂ. ಎಲ್ತಿದಕ್ಷಣ ಕಡೆ ಕಿಲ್ಲು ಇರಬೇಕು, ಲೂಟು ಇರಬೇಕು, ಅಂಥ ಕಡೆ ಇರಬೇಕು. ಮತ್ತು ಓವರ್ ಥಿಂಕ್ ಮಾಡಕ್ಕೆ ಹೋಗ್ಬಿಡ್ತಾವೆ ಯಾವತ್ತು ಎನ್ನಿಮಿ ಜೊತೆ. ಅವ್ನು ಹಂಗೆ ಬರ್ತಾನೆ, ನಾನು ಹಿಂಗೆ ಹೊಡಿತೀನಿ, ಅವ್ನು ಹಿಂಗೆ ಬರ್ತಾನೆ, ನಾನು ಹಂಗೆ ಹೊಡಿತೀನಿ ಅಂತ ಅದೇ ಕಾಣಿಸ್ಕೊಳ್ತಾರೆ. ಎಲ್ಲ ಎನಿಮೀಸ್ಗಳು ನೋಡೋಕೆ ಬಾಟ್ ಆಗಿರೋ ಮತ್ತು ಸಖತ್ತಾಗಿ ಆಡೋರೇ ಬರ್ತಾರೆ ಎಲ್ಲಾದರೂ. ಸ್ವಲ್ಪ ತಲೆ ಇಲ್ಲ ಹಂಗೆ. ನಿಮಗೂ ಗೊತ್ತಿರಬೇಕು ಅವ್ರು ಹೆಂಗೆ ಆಡಿಸ್ತಾರೆ ಅಂತ, ನಮಗೂ ಗೊತ್ತಿರ್ಬೇಕು ನಾವು ಹಿಂಗೆ ಆಡಿಸ್ತೀವಿ ಅಂತ ಆಗಿರಬೇಕು. ಸೈರನ್ ನೋಡಿತು, ಸೈರನ್ ನೋಡಿತು, ಸೈರನ್ ನೋಡಿತು. ಓ ಸಾರಿ ಗೈಸ್, ಸೈರನ್ ಇವಾಗ ಹೊಲ್ಟೋಗತ್ತಲ್ಲ. ಓಲ್ಡ್ ಪ್ಲೇಯರ್ಸ್ ಎಮೋಷನ್ ಗೈಸ್. ಸೈರನ್ ನೀವು ಓಲ್ಡ್ ಪ್ಲೇಯರ್ಸ್ ಅಂತ ಅನ್ಕೊಂಡಿದ್ರೆ ನೀವು ಯಾವತ್ತಾರು ಫ್ರೀ ಫೈರ್ ಮಳೆ ಬರೋದು ಮತ್ತು ಪಾಯ್ಸನ್ ಝೋನ್ನ ಯಾವತ್ತಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಅದು ಎಲ್ಲಿ ಬರ್ತಿತ್ತು, ಹೇಗಿರ್ತಿತ್ತು, ಏನೇನು ಫೀಚರ್ಸ್ ಇರ್ತಿತ್ತು ಅದು ಎಲ್ಲ ಕಮೆಂಟ್ ಮಾಡಿ ಒಂದ್ಸಲಿ ನೋಡೋದ. ಎಷ್ಟು ಜನ ಓಲ್ಡ್ ಪ್ಲೇಯರ್ಸ್ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಅಂತ. ಚಾರ್ಜ್ ಆಗಿದೆ ಓರಿಯನ್. ಚಾರ್ಜ್ ಆಗಿದೆ. Quadra takedown. Your team's absolutely on fire. ಬ್ಲಡ್ ಎಲ್ಲ ಕಂಬಳದ ಇದು. ಏನ್ ಸಿಕ್ಕದ್ಲು ನಾನು ಬೇಡ ಈ ಮ್ಯಾಚಲ್ಲಿ ನಾವು UMP-ನೇ ಓಡಿಸೋದ, MP5 ಬೇಡ. I'm being hunted! ಪ್ರೊಟೆಕ್ಟ್ ಆಚನ್ ಅಂತ ಬರುತ್ತೆ ಗೈಸ್, ಅದು ನೋಡಿದ್ರೆ ನನ್ಗನ್ಸುತ್ತೆ ಪ್ರೊಟೆಕ್ಟ್ ಲೋಚನ್ ಅಂತ ಗೇಮರ್ ಅಂತ ನೆನ್ಸ್ಕೊಬಿಡ್ತೀನಿ ಯಾವಾಗಲೂ. ಇದು ಫೈಟ್ ನಡೀತಿದೆ, ಮನೆ ಥರ್ಡ್ ಪಾರ್ಟಿ ಮಾಡ್ಕೊಂಬರೋದು ಹೋಗ್ಬಿಟ್ಟು.
ಸರಿಯಾಗಿ ಸ್ನೇಹಿತಿಂಗ್ ಏನೋ ಮಾಡ್ತಾನೆ AC-80 ರೈಫ್ಲಿಂಗ್ ಸಾಗಿದೆ. Help me! ಹೊರಗಡೆ ಸುತ್ತ ಮೆಂಟ್ಲು ಮಲ್ಟಿ ಏನಾಗಿದೆ ಗಾಯ್ಸ್ ಹೋದೆ. ಗಾಯ್ಸ್ 3 ಜನ ಇದೆ ಈಚೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. Help me! ಹೊಡಿಬೋದಾಗಿತ್ತು ಇಬ್ರಿಗೂ. ನೋಡೋಣ ಹೇಗೆ ಸತ್ತಿದ್ದೀವಿ. ಛೆ ಹೇಳ್ದೇವೆ ಇಂಥವ್ರಿಗೆಲ್ಲ ಫೇರ್ ಗೇಮ್ಗಳು ಅನ್ನೋದ್ರು ರಿಪೋರ್ಟ್ ಮಾಡ್ಬೇಕು ಗೈಸ್. ಅವರ ನೀನ್ ಹ್ಯಾಕರ್ ಅಲ್ಲ ಅಂತ ಗೊತ್ತು ಹೋಗು. ಬುಡ್ಡು ಜಡೆ 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 ಬುಡ್ಡು ಅಂತ ಅವನ ಹೆಸರು ಗೈಸ್. ಯಾರು ಗಾಯ್ಸ್ ಇಷ್ಟೊಂದು ಆಫ್ಲೈನ್ ಪ್ಲೇಯರ್ ಇಟ್ಕೊಳೋನೆ. ಛೇ ಗಾಯ್ಸ್ ಗಾಯ್ಸ್ ಏನ್ ಮಾಡೋದು ಇಂಥ ಟೈಮಲ್ಲಿ ನಾವು ನಮ್ಗೆ ಮ್ಯಾಚ್ ಆಡ್ಬೇಕು ಸಿಗುತ್ತೆ. ಇಂಥ ಟೈಮಲ್ಲಿ ಅವ್ರು ಸಾಯೋವರೆಗೂ ಕಾಯ್ಕೊ ಕೂತ್ಕೊಬೋದು, ಇನ್ನೊಂದು ಮ್ಯಾಚ್ ಹಾಕೊಬೋದು. Capturing the revival point. ಕುಡು ಪರವಾಗಿಲ್ಲ ಗೈಸ್ ಆಫ್ಲೈನ್ ಹೇಳಿದ್ರೆ ಸುಶೇಷ್ ಚೆನ್ನಾಗಿ ಹೇಳ್ತಾರೆ. Wow! Full teams back from the ashes. ಬಸ್ ಹೋಗತ್ತಾ ಮತ್ತೆ ಆಗಿದೆ ಈ ಸತಿ ಭೂಯ ನಮ್ದೇ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ವಾಹ್ ಛೀ ಗಾಯ್ಸ್ ಸರಿಯಾದ ಲೂಟ್ ಇಲ್ಲ ಗೈಸ್. ಇವಾಗ ಡಿವೈಡ್ ಕೊಡುವಾಗ ಇಲ್ವ ಅಂತ
Flaming glory awaits. Who's gonna bring home the trophy? Quadra takedown. You feel the heat? The arena's getting crazy. ನೋಡಿದೆ ಅಂತ ಅನ್ಕೋತೀನಿ ನೋಡೋಣ ಇಷ್ಟೇ ಗೈಸ್ ಜಾಸ್ತಿ ಪ್ರೆಸ್ ಮಾಡೋಕ್ಕಾಗಲ್ಲ ಇವತ್ತು ಒಬ್ರು ಅಂಕಿಲ್ ಹೊಡೆದಿಲ್ಲ ಗೈಸ್ ನಮ್ಮ ಟೀಮಲ್ಲಿ ಇಂಥ ಪ್ರೋ ಪ್ಲೇಯರ್ಸ್ಗಳು ಬಂದಿರ್ಬೋದು ಯೋಚನೆ ಮಾಡಿದ್ದೀವಿ ಈ ಕಿಂಗ್ ಡೈಮಂಡ್ ಅಪ್ಡೇಟ್ ಬಂದರೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಗೈಸ್ ಒಂದ್ಸಲಿ ಸಬ್ಸ್ಕ್ರೈಬ್ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಗೈಸ್ ಇವತ್ತು ವಿಡಿಯೋ ಸಿಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್